ವಾಲ್ಮೀಕಿ ಆಜಾತರು ಹಾ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರು. ರಾಮ ಯಾವ ಜಾತಿಯಪ್ಪ? ಕ್ಷತ್ರಿಯ. ಬ್ರಾಹ್ಮಣರು ಯಾರು ಅದಾರಪ್ಪ ಇಂಥೊಳಗ? ರಾವಣ ಬ್ರಾಹ್ಮಣ. ಅದು ಬ್ರಾಹ್ಮಣರು ರಾವಣನ ಪೂಜಾ ಮಾಡೋದಿಲ್ಲ. ಯಾರ್ದು ಮಾಡ್ತಾರ? ರಾಮನ ಪೂಜಾ ಮಾಡ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಕಾಶವಾಣಿಯ ಒಂದು ಸಂವಿಧಾನವನ್ನ ದೇಶಕ್ಕೆ ಸಮರ್ಪಣೆ ಮಾಡಿರೋ ದಿವಸ ರಾತ್ರಿ ಒಂದು ಆಕಾಶವಾಣಿ ಒಂದು ಇಂಟರ್ವ್ಯೂ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರಲ್ಲಿ ಎಷ್ಟು ಚಂದ ಮಾತು ಹೇಳ್ಯಾರ ಅಂಬೇಡ್ಕರ್. ಭಾರತದಲ್ಲಿ ರಾಮಾಯಣ ಯಾರು ಬರೆದ್ರು? ಮಹರ್ಷಿ ವಾಲ್ಮೀಕಿ ಬರೆದ್ರು. ಮಹಾಭಾರತ ಯಾರು ಬರೆದ್ರು? ವೇದವ್ಯಾಸರು. ವೇದವ್ಯಾಸರು ಯಾರು? ಗಂಗಾ ಮತಸ್ಥರು. ಹೌದಲ್ಲ? ಭಾರತದ ಸಂವಿಧಾನ ಯಾರು ಬರೆದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ್ರು. ಯಾವ ಬ್ರಾಹ್ಮಣರು ಬರಲಿಲ್ಲ, ಲಿಂಗಾಯತರು ಬರಲಿಲ್ಲ, ಯಾರು ಬರಲಿಲ್ಲ. ಬಂಧುಗಳು, ಈ ದೇಶ ನಿತ್ಯಕ್ಕೆ ಹಿಂದುಳಿದ ದಲಿತ ಎಲ್ಲ ಸಮುದಾಯದ ಆಧಾರದ ಮೇಲೆ ಕೃಷ್ಣ ಕುರುಬದಾನ ಅಂತ ಹೇಳಿ ಹೊಳ್ಳಿಲ್ಲ. ಸಂತ ಕನಕದಾಸನ ಭಕ್ತಿಗೆ ಮೆಚ್ಚಿ ಒಂದು ಮೂರ್ತಿ ಹೊಳ್ಳಿರ್ತದಂದ್ರೆ ಶಕ್ತಿಯಲ್ಲಿದೆ, ಭಕ್ತಿಯಲ್ಲಿದೆ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಪಾಕಿಸ್ತಾನ ಕೊಡೋದಿದ್ರೆ ಕೊಟ್ಟು ಬಿಟ್ರಪ್ಪ, ಹೋಗಿ ಒಬ್ಬನು ಉಳಿಬಾರ್ದಿಲ್ಲ. ಒಂದು ಗೊಡ್ಡ ಟಪ್ಪಿ ಕಾಣಿಸ್ಬಾರ್ದು ಭಾರತದಾಗ ಹೇಳಿದ್ರು. ನಿನ್ನೆ ನಮ್ಮ ಕಂಪ್ನಿ ಶಾಸಕರು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರ ಎಡಕ ಬಲಕ ಗಡ್ಡದ ಅಡಿಗೆ ಕೂತಿದ್ರು. ಹಾ ನೋಡಿದೆ ನಾನು ನಿನ್ನೆ ಕಳಿಸಿದ್ರೆ ನಮ್ಗೆ ವಿಡಿಯೋ. ಅಲ್ರಿ ಯಾರು ಹಿಂದೂಗಳು ಕುಂಕುಮ ಹಚ್ಕೋರು, ಇವತ್ತು ಹಚ್ಕೋರು, ಬಂಗಾರ ಹಚ್ಚೋರು ಕಾಣಿಸಿಗಲೇ ಇಲ್ಲ ನಿಮ್ಗೆ. ಎತ್ತಾಂಡ್ರೆ ಬಂದ್ರೆ ಗಲಭೆ ಆಗ್ತದೆ. ಈಗ ವಾಲ್ಮೀಕಿದು 85 ಕೋಟಿ ರೂಪಾಯಿ ತಿಂದಾರಲ್ರಿ ನಿಮ್ಮ ಸಮುದಾಯದ್ದು. ಒಮ್ಮೆಲೆ ಬಾಯಿ ತೆಗೆದಿರಾ ಅಂತ ಹೇಳಿ ಏನ್ರಿ ನಮ್ಮ ಸಮಾಜ ರೊಕ್ಕ ತಿಂದಿರ್ತು. ಒಮ್ಮೆಲೆ ನಾವು ರಮೇಶ್ ಜಾರಕಿಹೊಳಿ ಕೇಳೀವಿ, ಅರವಿಂದ್ ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪನವರು ಇವತ್ತು ಹೈಕೋರ್ಟಿಗೆ ಹೋಗಿ ನಾವು ಸಿದ್ದರಾಮಯ್ಯನವ್ರು ಕೇಳಿದೆ, ಅಹಿಂದ ಅಹಿಂದ ನಾನೇ ಅಹಿಂದ ನಾಯಕ. ಯಾರ್ದು ತಿಂದಿರಿ ರೊಕ್ಕ ರೀ ನೀವು ಅಹಿಂದ ನಾಯಕರೇ? ಆ 185 ಕೋಟಿ ರೂಪಾಯಿ ಒಂದು ವಾಲ್ಮೀಕಿ ಜನಾಂಗದ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ಕೊಟ್ಟಿದ್ರೆ 18,500 ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಸಿಗ್ತಿತ್ತು. ಅವು ವಾಲ್ಮೀಕಿ ಸಮಾಜದ ಒಂದು ಅಂಗಡಿ ಹಾಕೊಂಡಿರ್ತಿದ್ದ, ಆಟೋ ರಿಕ್ಷಾ ತಗೋತಿದ್ದ, ಕಿರಾಣಿ ಅಂಗಡಿ ಹಾಕ್ತಿದ್ದ, ಬರೀ 1 ಲಕ್ಷ ಕೊಟ್ಟಿದ್ರು. ಆ 185 ಕೋಟಿಗೆ 85 ಕೋಟಿ ರೂಪಾಯಿ ತಂದು ಬಳ್ಳಾರಿ ಎಲೆಕ್ಷನ್ ಮಾಡಿದ್ರಲ್ಲ, ಕುಮಾರ್ ನಾಯಕರು ಎಲೆಕ್ಷನ್ ಮಾಡಿದ್ರಲ್ಲ. ಎಲ್ಲದಾರಿ ಕುಮಾರ್ ನಾಯಕರು ಎಲ್ಲರ ಬಾಯಿ ತೆಗದಾರಲ್ಲಿ ಲೋಕಸಭೆಯಲ್ಲಿ ತೆಗದಾರೇನ್ರಿ? ವಾಲ್ಮೀಕಿ ಹಗರಣಾಗಿದೆ ನಮ್ಮ ಸಮಾಜದ ಎಂದರೆ ಕೇಳ್ಯಾರೇನ್ರಿ? ಕೇಳಿದವ್ರು ಯಾರು ಇವತ್ತು? ರಮೇಶ್ ಜಾರಕಿಹೊಳಿ. ನಾವು ಪಾದಯಾತ್ರೆ ಮಾಡ್ತೀನಿ ಅಂದಿತ್ತು. ನಾವು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರ, ಪರಮೇಶ್ವರ, ಸಿದ್ದೇಶಣ್ಣ, ನಮ್ಮ ಹರೀಶ್, ಎನ್.ಆರ್. ಸಂತೋಷ್ ಎಲ್ಲರೂ ಕೂಡಿ ವಾಲ್ಮೀಕಿ ಜನಾಂಗನ ಹಣ ತಿಂದಿರಿ. 24,000 ಕೋಟಿ ರೂಪಾಯಿ SCP TSP ಯಾವ ದಲಿತರಿಗೆ, ಹಿಂದುಳಿದವ್ರಿಗೆ, ವಾಲ್ಮೀಕಿ ಜನಾಂಗ ಖರ್ಚು ಮಾಡಬೇಕಾದಂತ 24,000 ಕೋಟಿ ರೂಪಾಯಿ ಗ್ಯಾರಂಟಿ ಒಳಗೆ ಹಾಕಿ. ಅಕ್ಕಿ 5 kg ಅಲ್ವಾ? 10 kg ಅಕ್ಕಿ ಸುಖಕ್ಕೇನು ಬರಲೇ ಇಲ್ಲ. ಅದು 5 ಕಿಲೋ ಬರೋದು ನರೇಂದ್ರ ಮೋದಿ ಕೊಡ್ಲಕ್ಕಂತ ಪುಣ್ಯಾತ್ಮ. ಅದೇನೋ ಶಕ್ತಿ ಯೋಜನೆ, ಶಕ್ತಿ ಯೋಜನೆ ಫಾಯ್ದೆ ಅಂತ ಹೇಳಿರಲ್ರಿ. ನಮ್ಮ KSRTC ಭಯಂಕರ ಲಾಭ ಇದೆ. ಮಹಿಳೆಯರು ಬಹಳಷ್ಟು ಓಡಾಡ್ತಾ ಇದ್ದಾರೆ, ಪುಕ್ಕಟ್ಟಾಗಿ ಓಡಾಡ್ತಾ ಇದ್ದಾರೆ. ಗಂಡಸರು ಅಂತ ಮಾಡ್ಯಾರಿ. ಇವತ್ತು 15% ಏರ್ಸ್ಯಾರ. ಮಾತ್ರ ಗಂಡಸರಿಗೆ ಊಟ. ನಮ್ಮ ಹೆಣ್ಮಕ್ಳಿಗೆ ಪಾಪ ಅವ್ರಿಗೆ 2 ದಿವಸ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹೇಳಿ ನೋಡೋಣ, 2 ದಿವಸ ಸೌದತ್ತಿ ಎಲ್ಲನೂ ಹೋಗ್ತಾರೆ. ವರ್ಷ ದಿನ ಹೋಗ್ಲಕ್ಕೆ ಆಗ್ತೈತಲ್ರಿ? ನಮ್ಮ ಗಂಡಿಗೆ ಅಡಿಗೆ ಮಾಡೋರು ಯಾರು? ಈ ಗಂಡಂತೇರು ಅಡಿಗೆ ಮಾಡೋದು ಕಲಿಬೇಕಾಗಿತ್ತು. ಯಾಕಂದ್ರೆ ಪ್ರವಾಸಗಳು ಇರ್ತಾರೆ. ನಿಮಗೆ ಡಬಲ್ ಹಾಕ್ಲಕತ್ತ, ಅದು ತೆಗೆದು ಅಲ್ಲೇ ಹಾಕ್ಲಕತ್ತಾರ. ಆದ್ರೂ ನಿಮ್ಗೆ ಗೊತ್ತಾಗಲ್ಲ. ಇವತ್ತು ನೋಡ್ರಿ, ವಕಫ್ ಎಷ್ಟು ದೊಡ್ಡ ಶಾಪ್.
ನೀವು ಎಂದ್ರೆ ವಿಚಾರ ಮಾಡಿದ್ರೆ ಬರೀ 180 ಎಕರೆ ಕೊಡ್ತೀವಿ ನೀವು ಕಂಪ್ನಿ ಒಳಗೆ. ಇನ್ನೊಂದು ಮುಖ ಗೊತ್ತಿಲ್ಲದವ್ರದ್ದು ಇನ್ನೊಂದು ಲಿಸ್ಟ್ ಐತೆ ಅವ್ರ ಬಲ್ಲಿ. ಬಿಜಾಪುರ ನಮ್ಮ ಜಮೀರ್ ಅಹಮದ್ ಖಾನ್, ನಿಮ್ಮ ಊರು ತುಂಬ ಬೋರ್ಡ್ ಹಾಕ್ಯಾರಲ್ಲ ಜಮೀರ್ ಅಹಮದ್, ಅವ್ರ ಅಟ್ಟೆ ಹೋಲ್ಟ್ ಹಾಕ್ಯಾರ. ಗಣೇಶನ್ ಹುಡುಕಿದ ನೀವು ಯಾರು ಹಾಕಿಲ್ಲ, ಅವ್ರ ಅಟ್ಟೆ ಹಾಕ್ಯಾರ ಕಾಣಿಸ್ತದೆ ಹೌದಿಲ್ಲ. ಹಮ್ ಬಿದರ್ಸೆ मैंने ಹೇಳಿದ ವಿಧಾನಸಭೆ हम बिदर से जाएंगे इंशाअल्लाह अल्लाह अल्लाह अल्लाह। ये मुसलमाना का कब्रिस्तान हरा होना चाहिए, शैतान घबराना चाहिए ಅಂತ ಹೇಳಿ ಜಮೀರ್ ಅಹಮದ್ ಖಾನು ಇದರಲ್ಲಿ ಚಾಲೂ ಮಾಡದ. DC AC ಗೆ सब वकफ करना है. अब बिदर हरी ಊರೇನೈತ್ಲ ಪಾಟಿಗೋಡಿ ಒಳಗಿನ ಊರ ಪೂರ್ತಿ ವಕಫ್. ಎಷ್ಟು ಎಕರೆ ಐದು ಗುರ್ತೈತ್ರಿ ಬಿದರ್ ಜಿಲ್ಲಾದಾಗ, ಸಣ್ಣ ಜಿಲ್ಲಾ ಇಡೀ ಕರ್ನಾಟಕದಾಗ ಎಷ್ಟು ಎಕರೆ? 15,000 ಎಕರೆ ವಕಫ್ ಆಗಿದೆ. ಬಸವಣ್ಣ ಬಗ್ಗೆ ಭಾಳ ಮಾತಾಡ್ತಿರ್ತಾನೆ ನಮ್ಮ ಕಂಡ್ರೆ ಪಂಡ್ರೆ. ದಕ್ಷಿಣ ಆಫ್ರಿಕಾದಿಂದ ಬಂದಾರ, ನಡ್ಕೊಂಡು ಬಂದಾರ ನಮ್ಮ ವೀರಶೈವ ಸಮಾಜ. ಆ ಕಂಡ್ರೆ ಹೇಳ್ತಾರ ಬಿದರ್ನಾಗ ಬಸವ ಒಂದು ಮಂದಿರ ಐತಿ ಊರಾಗ ಬಿದರ್ನಾಗ, ಅದು ವಕಫ್ ಆಗೈತಿ. ಬಸವಣ್ಣ ನಾವು ಏನು ಅನುಭವ ಮಂಟಪ ಕಾಣಿಸ್ತಿದ್ದಾರೆ ಅಲ್ಲಂ ಪ್ರಭು ಅವರ ಒಂದು ಅಧ್ಯಕ್ಷತೆಯಲ್ಲಿ. ಅಲ್ಲಿ ಯಾವ ಪೀರ ದರ್ಗಾ ಐತಿ? ಪೀರ್ ಸಾಬ್ ದರ್ಗಾ ಆಗೈತಿ. ಅದ್ರ ಬಗ್ಗೆ ಯಾವನೂ ಮಾತಾಡೋದಿಲ್ಲ. ಅಲ್ಲಿ ದನ ಕಡಿತಾರೆ ಎಲ್ಲಿ? ಅನುಭವ ಮಂಟಪದಾಗ. ಎಲ್ಲಿ ಅಲ್ಲಂ ಪ್ರಭುಗಳು ಕುಂದಿರ್ತಿದ್ರು, ಬಸವಣ್ಣ ವಾದ ಮಾಡ್ತಿದ್ದ. ಅಕ್ಕಮಹಾದೇವಿ 770 ಶರಣರು, ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.